ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್. KA ಕಡೆಯಿಂದ ಅಬ್ಜೆಕ್ಷನ್ಸ್ ಟು ಕ್ವಶನ್ ಅಂತ ಒಂದು ಹೊಸ ನೋಟಿಫಿಕೇಷನ್ ಒಂದು ರಿಲೀಸ್ ಆಗಿದೆ. 18th ಮತ್ತು 19th ನಡೆದ CET ಎಕ್ಸಾಮ್ಗೆ ಕ್ಯಾಂಡಿಡೇಟ್ಸ್ ಏನಾದರೂ ಅಬ್ಜೆಕ್ಷನ್ ಇದ್ದರೆ, ಇಫ್ ಎನಿ ಟು ದ ಕ್ವಶನ್ಸ್ ಗಿವೆನ್ ಫಾರ್ ದ CET ಎಕ್ಸಾಮ್ಗೆ ಯಾವುದೇ ಅಬ್ಜೆಕ್ಷನ್ ಇದ್ದರೆ ಆ ವ್ಯಾಲಿಡ್ ರೀಸನ್ಸ್ ಒಂದಿಗೆ KA ಇಮೇಲ್ KAUGCET24@gmail.comಗೆ ಮೇಲ್ ಮಾಡ್ಬೋದು. ಯಾವುದೇ ಅಬ್ಜೆಕ್ಷನ್ ರೇಸ್ ಮಾಡುವಾಗ ಸ್ಟೂಡೆಂಟ್ಸ್ ಆರ್ ಪೇರೆಂಟ್ಸ್ ಆರ್ ಟೀಚರ್ಸ್ ಏನು ತಿಳಿಟ್ಕೋಬೇಕಂದ್ರೆ, ಕ್ಯಾಂಡಿಡೇಟ್ ಶುಡ್ ಇಂಡಿಕೇಟ್ ದ ಸಬ್ಜೆಕ್ಟ್ ಯಾವುದಂತಂದು ಮೆನ್ಷನ್ ಮಾಡಬೇಕು. ಆ ಕ್ವಶನ್ ಪೇಪರ್ ನೀವು ಯಾವುದು ಅಟೆಂಪ್ಟ್ ಮಾಡಿದ್ರೋ ಆ ವರ್ಜನ್ ಕೋಡ್ ಮೆನ್ಷನ್ ಮಾಡಬೇಕು ಮತ್ತು ಕ್ವಶನ್ ನಂಬರ್ ಮೆನ್ಷನ್ ಮಾಡಬೇಕು. ಈ ಮೂರನ್ನು ಮೆನ್ಷನ್ ಮಾಡಿ ಅದರ ಜೊತೆಗೆ ನೀವು ವ್ಯಾಲಿಡ್ ರೀಸನ್ ಕೊಟ್ಟು ಅಬ್ಜೆಕ್ಷನ್ಸ್ KAUGCET24@gmail.comಗೆ ಅಬ್ಜೆಕ್ಷನ್ ಸಲ್ಲಿಸ್ಬೋದು. ಆ್ಯಂಡ್ ಲಾಸ್ಟ್ ಡೇಟ್ ಫಾರ್ ಅಬ್ಜೆಕ್ಷನ್ ಈಸ್ 27th April 2024 ಸಾಯಂಕಾಲ 5:30 ಇರುತ್ತೆ. ಸೊ ಈ ಒಂದು ಅಪರ್ಚುನಿಟಿ ಯುಟಿಲೈಸ್ ಮಾಡಿಕೊಂಡು ಸ್ಟೂಡೆಂಟ್ಸ್ ಯಾವುದ್ಯಾವುದು ಔಟ್ ಆಫ್ ಸಿಲೆಬಸ್ ಅಥವಾ ನಿಮ್ದು ಏನಾದರೂ ರಾಂಗ್ ಕ್ವಶನ್ ಅಥವಾ ರಾಂಗ್ ಆಪ್ಷನ್ ಇದೇನಾದರೂ ರೀಸನ್ಸ್ ಇದ್ದರೆ ಅದನ್ನೆಲ್ಲ ನೋಟ್ ಮಾಡಿ KAUGCET24@gmail.comಗೆ ಮೇಲ್ ಮಾಡಿ. ಇದರಿಂದ ನೆಕ್ಸ್ಟ್ ಅವ್ರ ಕೀ ಆನ್ಸರ್ಸ್ 29th or 30th April ಕೀ ಆನ್ಸರ್ ರಿಲೀಸ್ ಮಾಡ್ತಿದ್ದಾರಲ್ಲ, ಅಷ್ಟರೊಳಗಡೆ ಅವರು ಅದನ್ನು ಕನ್ಸಿಡರ್ ಮಾಡಿ ಅದು ವ್ಯಾಲಿಡ್ ಆಗಿದ್ದರೆ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ನೀಡ್ತಾರೆ. ಸೊ ಸ್ಟೂಡೆಂಟ್ಸ್ ಪ್ಲೀಸ್ ಡೂ ಇಟ್, ಯುಟಿಲೈಸ್ ಮಾಡ್ಕೊಳ್ಳಿ. ಇದನ್ನು ಈ ಆಪರ್ಚುನಿಟಿ ಯುಟಿಲೈಸ್ ಮಾಡಿಕೊಂಡು ನಿಮಗೆ ಉತ್ತಮ ಅಂಕ ಪಡ್ಕೊಳ್ಳೋಕ್ಕೆ ಅಥವಾ ನಿಮ್ಮ ವ್ಯಾಲಿಡ್ ರೀಸನ್ ಕೊಟ್ಟು ಅಬ್ಜೆಕ್ಷನ್ ರೇಸ್ ಮಾಡಿ. ಫಾರ್ ಫರ್ದರ್ ಅಪ್ಡೇಟ್ಸ್ ಲೈಕ್ ದಿಸ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್. ಲೈಕ್ ಆ್ಯಂಡ್ ಶೇರ್ ದ ವಿಡಿಯೋ.